ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಎಂದಿನಂತೆ ಮತ್ತೆ ಸಮಾಜ ವಿಜ್ಞಾನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಹಾಗಾಗಿ ಇವತ್ತಿನ ವಿಷಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಆರಂಭಿಕ ಸಮಾಜ. ಆರಂಭಿಕ ಸಮಾಜ. ಆರಂಭಿಕ ಸಮಾಜದ ಬಗ್ಗೆ ಮಾತಾಡಬೇಕಾದ್ರೆ ಮಾನವ ಮೊದಲು ಮಂಗನಂತೆ ಶಾರೀರ ಹೊಂದಿದ್ದು. ಮಾನವ ಮೊದಲಿನಂತೆ ನೋಡಿದಾಗ ಆತ ಬಟ್ಟೆ ಬರೆಗಳ ಬಗ್ಗೆ ಆಲೋಚನೆ ಇರಲಿಲ್ಲ. ಆತ ಒಂದೇ ಕಡೆ ನೆಲೆಸ್ತಾ ಇರಲಿಲ್ಲ. ಆತ ಅಲೆಮಾರಿ ಜೀವನ ಮಾಡ್ತಾ ಇದ್ದ. ಆತನಿಗೆ ವಿವೇಚನೆ ಇರಲಿಲ್ಲ. ಇವೆಲ್ಲವೂ ಇತ್ತೀಚಿನ ದಿನಗಳಲ್ಲಿ ನಾವು ಪಡೆದುಕೊಂಡ ನಮ್ಮ ಜ್ಞಾನದ ಬುತ್ತಿಯಾಗಿದೆ. ಹಾಗಾಗಿ ಆರಂಭಿಕ ಸಮಾಜದ ಬಗ್ಗೆ ನಾವು ನೋಡಿದಾಗ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇತಿಹಾಸದ 3 ಕಾಲಘಟ್ಟಗಳನ್ನು, ಇತಿಹಾಸದ 3 ಕಾಲಗಳನ್ನು ನಾವು ಇಲ್ಲಿ ಅಭ್ಯಾಸ ಮಾಡ್ತೀವಿ. ಅವು ಯಾವುವು ಎಂತು ಅಂತ ನೋಡಿದಾಗ, ಇತಿಹಾಸದ 3 ಕಾಲಗಳು ಅಂತ ನೋಡಿದಾಗ ಅವನ ಅಕ್ಷರ ಜ್ಞಾನದ ಮಾನದಂಡದ ಮೇಲೆ ನಾವು ನೋಡ್ತೀವಿ. ಅಂಥವುಗಳು ಯಾವುವು ಅಂತ ಕೇಳಿದ್ರೆ, ಒಂದು ಪ್ರಾಗ್ ಐತಿಹಾಸಿಕ ಕಾಲ, ಎರಡನೇದು ಪೂರ್ವಭಾವಿ ಇತಿಹಾಸದ ಕಾಲ, ಮೂರನೇದು ಇತಿಹಾಸದ ಕಾಲ. ಈ ರೀತಿ 3 ವಿಭಾಗಗಳನ್ನಾಗಿ ಮಾಡಿ ಇತಿಹಾಸದ 3 ಕಾಲಗಳನ್ನ ನಾವು ಅಭ್ಯಾಸ ಮಾಡ್ತೀವಿ. ಆರಂಭದಾಗ ನೋಡಿರ್ತಕ್ಕಂತಹ ಒಂದು ಮುಖ್ಯವಾದ ಅಂಶ ಪ್ರಾಗ್ ಐತಿಹಾಸಿಕ ಕಾಲ ಅಂತ. ಹಿಂಗಂದ್ರೆ ಏನು ಅಂತ ಕೇಳಿದ್ರೆ, ಅಕ್ಷರ ಜ್ಞಾನವಿಲ್ಲದ ಕಾಲ, ಅಕ್ಷರ ಜ್ಞಾನವಿಲ್ಲದ್ದು ಅಥವಾ ಇಲ್ಲದ ಕಾಲ ಅಂತ ನೋಡಿ. ಅಕ್ಷರ ಜ್ಞಾನವೇ ಇಲ್ಲದಂತಹ ಒಂದು ಕಾಲ ಯಾವುದು ಅಂತ ಕೇಳಿದ್ರೆ ಪ್ರಾಗ್ ಐತಿಹಾಸಿಕ ಕಾಲ ಅಂತ ಕರಿತೀವಿ. ಅಕ್ಷರ ಜ್ಞಾನವೇ ಇಲ್ಲ ಅವರಿಗೆ, ಅಂತ ಒಂದು ಸಮಾಜ ಇತ್ತು. ಆಮೇಲೆ ಪೂರ್ವಭಾವಿ ಇತಿಹಾಸ ಕಾಲ. ಇಲ್ಲಿ ಅಕ್ಷರ ಜ್ಞಾನವಿದ್ದು ಓದು ಬರಹಗಳಿಲ್ಲ. ಅಕ್ಷರ ಜ್ಞಾನ ಐತಿ, ಆದ್ರೆ ಅವುಗಳನ್ನ ಇವತ್ತು ಓದಕ್ಕೆ ಸಾಧ್ಯ ಆಗುವುದಿಲ್ಲ. ಅವರ ಜ್ಞಾನ ಅವ್ರು ಮಾತ್ರ ಓದ್ಬೋದಾಗಿತ್ತು. ಇವತ್ತಿನ ನಾವು ಹೊಸ ಪ್ರಪಂಚದೊಳಗೆ ಅವುಗಳನ್ನ ಓದಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಂತ ಒಂದು ಅವಧಿಯನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತ. ಅಕ್ಷರ ಜ್ಞಾನವಿಲ್ಲದ ಒಂದು ಕಾಲ, ಅದು ಓದು ಬರಹಗಳ ಏನಪ್ಪಾ ಅಂದ್ರೆ ಅಲ್ಲಿ ನಮಗದು ಅರ್ಥ ಆಗಿಲ್ಲ ಅಂತ. ಮೂರನೇದು ಏನಪ್ಪಾ ಅಂದ್ರೆ ಇತಿಹಾಸ ಕಾಲ. ಮೂರನೇದೇನು ಇತಿಹಾಸ. ಅಕ್ಷರ ಜ್ಞಾನವಿದ್ದು ಓದುವುದು ಸಾಧ್ಯವಿದ್ದ ಕಾಲ. ಅಕ್ಷರ ಜ್ಞಾನ ಐತೆ ಅವರಿಗೆ, ಮತ್ತೆ ಅದನ್ನ ನಾವು ಓದಕ್ಕೆ ಸಾಧ್ಯ ಆಗ್ತದ, ನಮಗೆ ಅರ್ಥ ಆಗುವಷ್ಟರ ಮಟ್ಟಿಗೆ ಅವ್ರು ಏನ್ ಮಾಡಿದ್ರು, ಅಕ್ಷರ ಜ್ಞಾನವನ್ನು ಹೊಂದಿದ್ರು ಅಂತ, ಅಥವಾ ನಮ್ಮ ತಿಳುವಳಿಕೆ ಮಟ್ಟಕ್ಕೆ ಅವರು ಅದನ್ನು ಬರೆದಿದ್ರು ಅಂತ. ಈ ರೀತಿ ನಾವು ಏನ್ ಮಾಡ್ತಪ್ಪ ಅಂತ ಕೇಳಿದ್ರೆ, ಪ್ರಾಗ್ ಐತಿಹಾಸಿಕ ಕಾಲ, ಪೂರ್ವ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲ ಅಂತೇಳಿ 3 ರೀತಿಯಾಗಿರ್ತಕ್ಕಂಥ ವರ್ಗೀಕರಣಗಳನ್ನ ಮಾಡ್ಕೊಂತ ಬರ್ತೀವಿ. ಇವೆಲ್ಲವೂ ಏನಪ್ಪಾ ಅಂತ ಕೇಳಿದ್ರೆ ಅಭ್ಯಾಸ ದೃಷ್ಟಿಯಿಂದ, ಅಧ್ಯಯನದ ದೃಷ್ಟಿಯಿಂದ ಮಾಡಿದಂತಹ ವಿಭಾಗಗಳೇ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಅದ್ರ ಜೊತೆಗೆ ಇನ್ನೊಂದು ನಾವು ಮಾಹಿತಿಯನ್ನು ನೋಡ್ಬೇಕು. ಪುಸ್ತಕೀಯ ಭಾಷೆಯಲ್ಲಿ ಜೀವ ವಿಕಾಸ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ. ಇಷ್ಟೆಲ್ಲವೂ ಆದಾಗ ಜೀವ ಹೇಗೆ ಉತ್ಪತ್ತಿ ಆಯಿತು ಅಂತ ಕೇಳಿದ್ರೆ, ಈ ಭೂಮಿ ಮೇಲೆ ಮೊದಲ ಬಾರಿಗೆ ಏಕಕೋಶಿ ಜೀವಿ ಕಂಡು ಬರ್ತದೆ. ಹಾಗಾಗಿ ಏಕಕೋಶಿ ಜೀವಿಯನ್ನು ನೋಡಿದಾಗ, ಏಕಕೋಶಿ ಜೀವಿ ಮೃದ್ವಂಗಿಗಳು, ಮೀನು, ಸಸ್ಯ, ಕೀಟ, ಆಮೇಲೆ ಉಭಯವಾಸಿ, ಆಮೇಲೆ ಸರೀಸೃಪ, ಸಸ್ತನಿ ಅಂತಂದ್ರೆ ಮೊಲೆಗಳು ಹೊಂದಿರತಕ್ಕಂಥ ಪ್ರಾಣಿಗಳು, ಆಮೇಲೆ ಹೂ ಬಿಡುವ ಸಸ್ಯ, ಹುಲ್ಲು, ವಾನರ, ದ್ವೀಪಾದಿ, ಇವೆಲ್ಲವೂ ಏನಾಗುತ್ತಾವ ಅಂತಂದ್ರೆ ವಿಕಾಸ ಹೊಂದವ, ಅಂದ್ರೆ ಬೆಳವಣಿಗೆ ಹೊಂದವ, ಅಥವಾ ದೈಹಿಕವಾಗಿ ಮಾನಸಿಕವಾಗಿಯೂ ಸ್ವಲ್ಪ ಅಭಿವೃದ್ಧಿ ಅಂತ ಹೋಗ್ತಾವ ಅಂತೇಳಿ ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಒಟ್ಟಿನಲ್ಲಿ ನಾವೇನ್ ಹೇಳಕ್ ಹೊಂಟಪ್ಪ ಅಂತಂದ್ರೆ, ಈ ರೀತಿ ಜೀವಿ ವಿಕಾಸ ಇಲ್ಲಿ ಆದದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಈ ರೀತಿ ಇದು ಇತಿಹಾಸ ಆರಂಭಿಕ ಕಾಲದಲ್ಲಿ ಇವೆಲ್ಲವುಗಳು ಏನಪ್ಪಾ ಅಂತಂದ್ರೆ ಗೋಚರಿಸ್ತವೆ ಅಂತ. ಹೌದಾ? ಮಾನವ 18 ಲಕ್ಷ ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಪ್ರತ್ಯಕ್ಷನಾದ ಅಂತೇಳಿ ನಾವು ಪುಸ್ತಕಗಳಲ್ಲಿ ನೋಡ್ತಾ ಇರ್ತೀವಿ. 18 ಲಕ್ಷ ವರ್ಷಗಳ ಹಿಂದೆ ಏನಪ್ಪಾ ಅಂತಂದ್ರೆ ಮಾನವ ಈ ಭೂಮಿ ಮೇಲೆ ಪ್ರತ್ಯಕ್ಷನಾದ ಅಂತ ನೋಡ್ತೀವಿ. ಅದ್ರೊಳಗೆ ಈ ಪ್ರಾಗ್ ಐತಿಹಾಸಿಕ ಕಾಲ ಅಂತ ಏನ್ ಮಾಡಿದಲ್ಲ, ಆ ಪ್ರಾಗ್ ಐತಿಹಾಸಿಕ ಕಾಲದಲ್ಲಿ ಮತ್ತೆ 3 ಹಂತಗಳನ್ನ ಮಾಡ್ಕೊಂತೀವಿ ಅಭ್ಯಾಸದ ದೃಷ್ಟಿಯಿಂದ. ಹೌದಾ? ಆ ಪ್ರಾಗ್ ಐತಿಹಾಸಿಕ ಕಾಲದ 3 ಹಂತಗಳು ಯಾವ ಅಂತ ಕೇಳಿದ್ರೆ, ಒಂದನೇದು ಹಳೆ ಶಿಲಾಯುಗ, ಎರಡನೇದು ಮಧ್ಯ ಶಿಲಾಯುಗ, ಮೂರನೇದು ನವಶಿಲಾಯುಗ.
ಯಾವ್ದು ಹೇಳ್ರಿ? ನವ ಶಿಲಾಯುಗ ಅಂತ. ಈ ರೀತಿ 3 ರೀತಿಯಾಗಿರ್ತಕ್ಕಂಥ ಶಿಲಾಯುಗಗಳನ್ನ ನಾವು ಮಾಡ್ಕೊಳ್ತೀವಿ. ಸೊ ಒಂದೇದು ಯಾವ್ದಪ್ಪ ಅಂತಿದ್ರೆ ಹಳೆ ಶಿಲಾಯುಗ. ಯಾವುದು? ಹಳೆ ಶಿಲಾಯುಗ. ಇದ್ರ ಕಾಲ 5 ಲಕ್ಷದಿಂದ 12,000ದವರೆಗೆ. 5 ಲಕ್ಷದಿಂದ 12,000ದವರೆಗೆ ಇದರ ಕಾಲ ಅಂತ ನೋಡ್ತೀವಿ. ಇನ್ನು ಆರಂಭಿಕ ಹಂತ, ಇದಕ್ಕೆ ಏನ್ ಕರಿತೀವಿ? ಆರಂಭಿಕ ಹಂತ ಅಂತ ಕರಿತೀವಿ ನೋಡ್ರಿ. ಹಳೆ ಶಿಲಾಯುಗನ ಆರಂಭಿಕ ಹಂತ ಅಂತ ಕರಿತೀವಿ. ಅಲೆಮಾರಿಯಾಗಿದ್ದ ಮಾನವ ಇಲ್ಲಿ, ಮತ್ತೆ ಆಹಾರ ಹುಡುಕುವುದು ಇವನ್ ಕೆಲಸ ಆಗಿತ್ತು. ಎಲ್ಲಿ? ಹಳೆ ಶಿಲಾಯುಗದಲ್ಲಿ. ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕ್ತಾ ಇದ್ದ ಆತ. ಅಷ್ಟೇ ಅಲ್ಲ, ಹೊದಿಕೆಗಾಗಿ ಆತ ಎಲೆ ಮತ್ತು ತೊಗಟೆಗಳನ್ನು ಬಳಸ್ತಾ ಇದ್ದ. ಇವೆಲ್ಲವೂ ಏನಪ್ಪಾ ಅಂತ ಆತನ ಒಂದು ನಿತ್ಯ ಕ್ರಿಯಾ ಚಟುವಟಿಕೆಗಳಾಗಿದ್ದು. ಆಮೇಲೆ ಬೇಟೆ ಆಡ್ತಾ ಇದ್ದ, ಮೀನು ಹಿಡಿಯುವುದು ಕಲ್ತಿದ್ದ ಆತ. ಹೌದಾ? ಆಮೇಲೆ ಹೆರೆ ಚಕ್ಕೆ, ಚಾಕು, ಕಲ್ಲುಳಿ, ಮೊನೆ ಇವನ್ನೆಲ್ಲ ತಯಾರಿಸಿದ್ದ. ಏಕೆ ಅಂತ ಕೇಳಿದ್ರೆ ಬೇಟೆ ಆಡ್ಲಿಕ್ಕೆ ಇವನ್ನೆಲ್ಲ ಆತ ಉಪಕರಣಗಳನ್ನ ತಯಾರಿಸಿದ್ದ. ತನಗ್ ಬೇಕಾದಂಗ ತಯಾರಿಸಿಕೊಂಡು ಇಟ್ಕೊಂಡಿದ್ದ. ಇನ್ನು ನೆಲೆಗಳು ಯಾವುವು ಅಂತ ಕೇಳಿದ್ರೆ, ಈಗ ನೋಡ್ರಿ, ಈ ಹಳೆ ಶಿಲಾಯುಗದಲ್ಲಿ ಯಾವ್ಯಾವ ನೆಲೆಗಳು ನಮ್ಮ ಭಾರತದಲ್ಲಿ ನೋಡಿದಾಗ ನೋಡ್ರಿ, ಇದು ಮಧ್ಯಪ್ರದೇಶದಲ್ಲಿ ಬೇಲಾನ್ ಕಣಿವೆ ಅಂತ, ಇದು ಹಳೆ ಶಿಲಾಯುಗದ ಒಂದು ನೆಲೆ. ಅದೇ ರೀತಿ ಕರ್ನಾಟಕದಲ್ಲಿ ಅಂತಂದ್ರೆ ಕರ್ನಾಟಕ, ಹುಣಸಗಿಯಲ್ಲಿ, ಬೈಚಬಾಳದಲ್ಲಿ, ಈ ಪ್ರದೇಶಗಳಲ್ಲಿ ಕಂಡು ಬರ್ತದೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ಕರ್ನೂಲ್ ಮತ್ತು ಅಮರಾವತಿಗಳಲ್ಲಿ ಇದು ಕಂಡು ಬರ್ತದೆ. ತದನಂತರ ತಮಿಳುನಾಡು ಅತ್ತಿರಾಂಪಕ್ಕಂ, ಏನ್ ಹೇಳ್ರಿ? ಅತ್ತಿರಾಂಪಕ್ಕಂ. ಇವೆಲ್ಲವೂ ಏನಪ್ಪಾ ಅಂತ ಕೇಳಿದ್ರೆ ಹಳೆ ಶಿಲಾಯುಗದ ಕೆಲವು ನೆಲೆಗಳು ಅಂತೇಳಿ ನಾವು ನೋಡ್ತೀವಿ. ಹೌದಾ? ನಂತರ ಅದರ ಮುಂದುವರಿದ ಭಾಗ ಮಧ್ಯಶಿಲಾಯುಗ. ಮಧ್ಯಶಿಲಾಯುಗ ಅಂತಂದ್ರ ಏನು ಅಂತ ನೋಡಿದಾಗ, ಇದು 12,000ದಿಂದ 9,000ದವರೆಗೆ ಇದರ ಕಾಲಾವಧಿ. ಸೊ ಆಮೇಲೆ ಹಳೆ ಶಿಲಾಯುಗದ ಒಂದು ವಿಶೇಷತೆ ಏನು, ಮಧ್ಯಶಿಲಾಯುಗದ ಒಂದು ವಿಶೇಷತೆ ಏನು ಅಂತ ಕೇಳಿದ್ರ, ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಕಾಲವನ್ನೇ ನಾವು ಮಧ್ಯಶಿಲಾಯುಗ ಅಂತ ಕರಿತೀವಿ. ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ಮಧ್ಯದ ಕಾಲಾವಧಿಯನ್ನು ಕರಿತೀವಿ ಅಂದ್ರೆ ನಾವು ಮಧ್ಯಶಿಲಾಯುಗ ಅಂತ ಕರಿತೀವಿ ಅಂತೇಳಿ ನೋಡ್ತೀವಿ. ಆಮೇಲೆ ಕೌಶಲ್ಯಯುತ ಕಿರು ಆಯುಧಗಳ ಬಳಕೆ ಅಂತೇಳಿ ಒಂದು ಮಾಹಿತಿಯನ್ನು ನೋಡ್ತೀವಿ. ಹಂಗಂದ್ರೆ ಏನು ಅಂತ ಕೇಳಿದ್ರೆ, ಬಹಳ ಸ್ಕಿಲ್ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಕೌಶಲ್ಯಯುತ ಪರಿಣತಿ ಹೊಂದಿರತಕ್ಕಂತಹ ಕಿರು ಆಯುಧಗಳನ್ನ ಇವರು ರಚನೆ ಮಾಡಕತ್ತರು. ಸೊ ಇದರಿಂದ ಏನಾಗತ್ತಪ್ಪ ಅಂತ ಕೇಳಿದ್ರೆ, ಇವರ ಕೆಲಸದ ವೇಗ ಹೆಚ್ಚಾಗ್ತಿತ್ತು. ಹಾಗಾಗಿ ಇದನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ ನಾವು. ಸೂಕ್ಷ್ಮ ಶಿಲಾಯುಗ ಅಂತೇಳಿ ಕರಿತೀವಿ. ಆಹಾರಕ್ಕಾಗಿ ಕಾಡು ಧಾನ್ಯಗಳ ಸಂಗ್ರಹ ಮಾಡಕತ್ರು. ಇನ್ನೊಂದು ಏನ್ ಮಾಡಕತ್ರಪ್ಪ ಅಂತ ಕೇಳಿದ್ರೆ, ಇವರು ತಮ್ಮ ಆಹಾರಕ್ಕಾಗಿ ತಮ್ಮ ಊಟಕ್ಕಾಗಿ, ತಮ್ಮ ಆಹಾರಕ್ಕಾಗಿ ಏನ್ ಮಾಡಕತ್ತರ ಅಂದ್ರೆ ಕಾಡುಗಳಲ್ಲಿರ್ತಕ್ಕಂಥ ಧಾನ್ಯಗಳನ್ನ ಸಂಗ್ರಹ ಮಾಡಿ ಅವುಗಳನ್ನ ಇಟ್ಟುಕೊಳ್ಳುವ, ಅವುಗಳನ್ನ ಆಹಾರವಾಗಿ ಪಡೆಯುವಂತ ಒಂದು ಪ್ರಯತ್ನ ಮಾಡಕತ್ರು. ನಂತರ ಬೇಟೆಯಲ್ಲಿ ಗಾಯಗೊಂಡು ಉಳಿದ ಪ್ರಾಣಿ ಕಾಯ್ದಿರಿಸಿದ ಆಹಾರವಾಗಿತ್ತು. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಈಗ ಬೇಟೆ ಆಡಕ ಹೋಗಿರ್ತಾರಲ್ಲ, ಆ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರಾಣಿ ಸಿಕ್ಕು, ಒಂದು ಪ್ರಾಣಿ ಹಾಗೆ ಜೀವಂತನ ಗಾಯಗೊಂಡು ಉಳಿದ್ರೆ ಆ ಪ್ರಾಣಿ ಮುಂದೊಂದು ತಮಗೆ ಆಹಾರಕ್ಕಾಗಿ ಅಂತಂದು ಸಾಕೊಂಡ ಇಟ್ಕೊಳ್ತಿದ್ರು. ಸಾಕುವಂತ ಒಂದು ಪರಂಪರೆಗೆ ದಾರಿ ಆಯ್ತು, ನಾಂದಿ ಆಯ್ತು ಅಂತ ಹೇಳ್ಬೋದು. ಹಾಗಾಗಿ ಆ ಪ್ರಾಣಿಗಳನ್ನ ಸಾಕುವಂತ, ಪಶುಪಾಲನೆ ಮಾಡುವಂತಹ ಒಂದು ಕ್ರಿಯಾ ಚಟುವಟಿಕೆಗಳಲ್ಲಿ ನಡೀತಾವ. ಹೌದಾ? ಸೊ ನಂತರ ಹೊದಿಕೆಯನ್ನ ಇದನ್ನ ಮಾಡಕತ್ತಾರ. ಏನ್ ಮಾಡಕತ್ತಾರಪ್ಪ ಅಂದ್ರೆ ಹೊದಿಕೆ ಅಂದ್ರೆ ಏನಪ್ಪ, ತಮ್ಮ ದೇಹದ ಮೇಲೆ ಯಾವ್ದು ಹೊದಿಕೆ ಮಾಡ್ಕೊಳ್ಬೇಕು ಅಂದ್ರೆ ಚರ್ಮವನ್ನೇ ತಮ್ಮ ಹೊದಿಕೆನ ಇದು ಮಾಡ್ಕೊಂಡು. ಈಗ ನಾವು ಇವತ್ತಿನ ದಿನಮಾನಗಳಲ್ಲಿ ಆಧುನಿಕವಾಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಹೊತ್ಕೊಂಡ್ ಮಲ್ಕೊಂತೀವಿ. ಆಮೇಲೆ ಚಲೋ ಬಟ್ಟೆಗಳನ್ನ ಹಾಕೊಂತೀವಿ. ಆದ್ರೆ ಅವತ್ತಿನ ಕಾಲದಲ್ಲಿ ಚರ್ಮವೇ ಅವ್ರಿಗೆ ಏನಾಗಿತ್ತು ಅಂದ್ರೆ ಹೊದಿಕೆಯಾಗಿತ್ತು ಅಂತೇಳಿ ನೋಡ್ತೀವಿ. ಆಮೇಲೆ ಕಿರು ಪರಿಚಯ ನೋಡ್ರಿ, ಬೆಂಕಿ ಪರಿಚಯ ಇವರಿಗೆ ಚೆನ್ನಾಗಿತ್ತು ಅಂತ. ಬೆಂಕಿ ಪರಿಚಯ ಚೆನ್ನಾಗಿತ್ತು. ಕಲ್ಲಾಸರಗಳ ಮೇಲೆ ಚಿತ್ರ ಬಿಡಿಸುತ್ತಿದ್ರು ಅಂತ. ಅವರು ಅವಾಗ ತಮಗೆ ಬಿಡುವಿನ ವೇಳೆಯಲ್ಲಿ ಅವರು ಕಲ್ಲಿನ ಮೇಲೆ ಚಿತ್ರವನ್ನು ಬಿಡಿಸುವಂತ ಪ್ರಯತ್ನಗಳು ಸಹ ಏನಪ್ಪ ಅಂದ್ರೆ ಮಾಡ್ತಿದ್ರು. ನಾವು ಇನ್ನೊಂದು ಇವರ ನೆಲೆಗಳನ್ನ ನೋಡಿದಾಗ, ಎಲ್ಲೆಲ್ಲಿ ಇವರ ನೆಲೆಗಳಂತಂದ್ರೆ, ಆಂಧ್ರ ಪ್ರದೇಶದ ವಾನ್ ಪಸಾರಿ, ಉತ್ತರ ಪ್ರದೇಶದ ಸರಾಯ್ ನಹರ್ ರಾಯ್ ಆಗಿರ್ಬೋದು, ಮತ್ತು ಮಹಾದಹ ಆಗಿರ್ಬೋದು, ಮತ್ತು ಮಧ್ಯಪ್ರದೇಶದ ಬೆಂಬೇಟ್ ಆದಮ್ಗರ್ ಆಗಿರ್ಬೋದು, ಮತ್ತು ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ, ಆಮೇಲೆ ರಾಜಸ್ಥಾನದ ಬಾಗೋರ್, ಗಣೇಶ್ವರ್, ಆಮೇಲೆ ಪಶ್ಚಿಮ ಬಂಗಾಳದ ಬೀರ್ ಬಾನ್ಪುರ್. ಇವೆಲ್ಲವೂ ಏನಪ್ಪಾ ಅಂತ ಕೇಳಿದ್ರೆ ಇವರ ಒಂದು ನೆಲೆಗಳಾಗಿದ್ವು. ಅಂದ್ರೆ ಮಧ್ಯ ಶಿಲಾಯುಗದ ಜನರ ನೆಲೆಗಳು ಇವೆಲ್ಲ ಅಂತೇಳಿ ನಾವು ನೋಡ್ತೀವಿ ಅಂತ. ನಂತರ ನವಶಿಲಾಯುಗ, ಇದು 9,000ರಿಂದ 5,000ವರೆಗೆ
ಇದರ ಕಾಲಾವಧಿ 9,000ರಿಂದ 5,000ರವರೆಗೆ ಇದರ ಕಾಲಾವಧಿ ನೋಡ್ತೀವಿ. ಪಶುಪಾಲನೆ ಜಾರಿಯಾಗಿತ್ತು. ನೋಡ್ರಿ, ಅವಾಗನ ಮಧ್ಯ ಶಿಲಾಯುಗದಲ್ಲಿ ಅವರು ಪ್ರಾಣಿಗಳನ್ನ ತಂದು ಇಟ್ಕೊಂಡು ತಮಗೆ ಯಾವಾಗ ಬೇಕಾದನ್ನು ತಿನ್ನುವಂತ ಪ್ರಯತ್ನ ಮಾಡ್ತಿದ್ವಿ. ಇಲ್ಲಿ ಪಶುಪಾಲನೆ ಅಲ್ಲೇ ಸ್ಟಾರ್ಟ್ ಆಗಿತ್ತು, ಇಲ್ಲಿ ಅದನ್ನ ಜಾರಿ ಮಾಡಿಬಿಟ್ರು. ಹೌದಾ? ನಂತರ ನೆಲೆ ನಿಂತು ಆಹಾರ ಉತ್ಪಾದನೆ ಮಾಡಕತ್ತರು. ಅವರು ಅಲೆಮಾರಿತನವನ್ನು ಬಿಟ್ಟು, ಅಡ್ಡಾಡೋದನ್ನ ಬಿಟ್ಟು, ವಲಸೆ ಹೋಗುವುದನ್ನು ಬಿಟ್ಟು ಒಂದೇ ಕಡೆ ನೆಲೆ ನಿಂತು ಆಹಾರ ಉತ್ಪಾದನೆ ಮಾಡುವಂತ ಕೆಲಸ ಮಾಡಕತ್ರು. ಆಮೇಲೆ ನದಿ ತೀರದ ಫಲವತ್ತಾದ ಮಣ್ಣಿನಲ್ಲಿ ಕೃಷಿಯನ್ನ ಮಾಡಕತ್ರ ಅವ್ರ. ಅಂದ್ರೆ ಅವರು ನದಿ ತೀರದಲ್ಲಿ ನೀರು ಸಿಗಾಕತ್ತೆ, ಅವರಿಗೆ ಫಲವತ್ತಾದ ಮಣ್ಣು ಸಿಗಾಕತ್ತು. ಇವುಗಳನ್ನ ಬಳಸ್ಕೊಂಡು ಅವರು ಕೃಷಿಯನ್ನ ಪ್ರಾರಂಭ ಮಾಡ್ತಾರೆ. ತಮ್ಮ ಹೊಟ್ಟೆಗಾಗಿ ಆಹಾರ, ಪ್ರಾಣಿಗಳಿಗೆ ಮೇವನ್ನು ತಯಾರು ಮಾಡುವಂತಹ ಪ್ರಯತ್ನ ಈ ಕೃಷಿಯಲ್ಲಿ ಆರಂಭದಲ್ಲಿ ಕಂಡು ಬರ್ತದೆ. ನಂತರ ಕೃಷಿ ಕುರುಹಗಳು ಅಂತಂದಾಗ ಅಂದ್ರೆ ಪಾಕಿಸ್ತಾನದ ಮೆಹರ್ಗರ್ ಅನ್ನುವಂತ ಒಂದು ಸ್ಥಳದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಕೃಷಿಯ ಕುರುಹಗಳನ್ನ, ಗುರುತುಗಳನ್ನ, ದಾಖಲೆಗಳನ್ನ, ಎವಿಡೆನ್ಸ್ಗಳನ್ನ ನಾವು ನೋಡ್ತೀವಿ. ಇನ್ನು ಮಡಿಕೆ ಮಾಡಿ ಧಾನ್ಯ ಸಂಗ್ರಹ ಮಾಡ್ತಿದ್ರು. ಮಡಿಕೆ ತಯಾರು ಮಾಡಿ ಧಾನ್ಯ ಸಂಗ್ರಹ ಮಾಡ್ತಿದ್ರು. ಸೊ ನೋಡ್ರಿ, ಇಲ್ಲಿ ಮಡಿಕೆ ಮಾಡಿ ಧಾನ್ಯ ಸಂಗ್ರಹ ಮಾಡುವುದಂತಂದ್ರೆ ಇವರಿಗೆ ಈ ಕಾಲದಲ್ಲಿ ಚಕ್ರದ ಬಳಕೆಯಿಂದ ಗುಣಾತ್ಮಕವಾಗಿರ್ತಕ್ಕಂಥ ಮಡಿಕೆಗಳನ್ನ ನಂತರ ತಯಾರು ಮಾಡಕತ್ರು. ಇವುಗಳನ್ನೆಲ್ಲಾ ಬಳಸ್ಕೊಂಡು ಅವ್ರು ಏನ್ ಮಾಡಕತ್ರಪ್ಪ ಅಂದ್ರೆ ಧಾನ್ಯಗಳನ್ನ ಸಂಗ್ರಹ ಮಾಡ್ತಿದ್ರು ಅಂತೇಳಿ ನಾವು ನೋಡ್ತೀವಿ. ಇನ್ನು ಕಲ್ಲಿನ ಆಯುಧಗಳನ್ನ ಉಜ್ಜಿ ನಯಗೊಳಿಸ್ತಿದ್ರು. ಗಮನಿಸ್ಬೇಕು ನೀವೆಲ್ಲ, ಕಲ್ಲಿನ ಆಯುಧಗಳನ್ನ ಹರಿತವಾಗಿ ಅಥವಾ ನಯಗೊಳಿಸ್ಲಿಕ್ಕೆ ಅವರೇ ಮಾಡ್ತಿರ್ಪ ಅದನ್ನ ಉಜ್ಜಿ ಅವನ ಹದನಗೊಳಿಸ್ತಿದ್ರು ಅಂತ ಹದನಗೊಳಿಸ್ತಿದ್ರು. ಇನ್ನ ಈ ನವಶಿಲಾಯುಗದ ನೆಲೆಗಳು ಯಾವ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು, ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಪ್ಲಿಹಾಳ, ಟಿ ನರಸೀಪುರ ಮತ್ತು ಉತ್ನೂರು ಇವೆಲ್ಲವೂ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ನವಶಿಲಾಯುಗದ ಸ್ಥಳಗಳು. ಇವುಗಳನ್ನ ಪಟ್ಟಿ ಮಾಡಿ ಓದುವುದು ಬಹಳ ಉತ್ತಮ ಅಂತೇಳಿ ನಾನು ಭಾವಿಸ್ತೀನಿ. ತದನಂತರ BH ಅಂದ್ರೆ ಬಿಹಾರದಲ್ಲಿ ಚಿರಾಂಡ್ ಅಂತ ಒಂದು ಸ್ಥಳ, ಚಿರಾಂಡ್ ಅನ್ನುವಂತ ಒಂದು ಸ್ಥಳ. ಆ ಸ್ಥಳದಲ್ಲಿಯೂ ಸಹ ಏನಪ್ಪಾ ಅಂತಂದ್ರ ಈ ನವಶಿಲಾಯುಗದ ನೆಲೆ ಕಂಡು ಬರ್ತದ ಅಂತೇಳಿ ನಾವು ನೋಡ್ತೀವಿ. ಇಷ್ಟನ್ನೆಲ್ಲವೂ ಗಮನಿಸಿದಾಗ ಈಗ ನಾನು ಪ್ರಾಗೈತಿಹಾಸಿಕ ಕಾಲದಲ್ಲಿರ್ತಕ್ಕಂತಹ 3 ವಿಧಗಳಾಗಿರ್ತಕ್ಕಂತಹ, ಒಂದನೇದು ಹಳೆ ಶಿಲಾಯುಗ, ಎರಡನೇದು ಮಧ್ಯಶಿಲಾಯುಗ, ಮೂರನೇದು ನವಶಿಲಾಯುಗ ಅಂತೇಳಿ 3 ಶಿಲಾಯುಗಗಳನ್ನ ನಾವು ನೋಡ್ತೀವಿ. ಇಲ್ಲಿವರೆಗೆ ನಾನು ನನ್ನ ಪ್ರಯತ್ನ ಪಟ್ಟು ನಾನು ಒಂದಷ್ಟು ಮಾಹಿತಿಯನ್ನ, ಒಂದಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಪಾಠ ಮಾಡುವಂತ ಪ್ರಯತ್ನ ಮಾಡಿದ್ದೇನೆ. ಸೊ ಹಾಗಾಗಿ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಮತ್ತು ಎಲ್ಲ ನನ್ನ GPSTR, PSTR, CET, TET ಓದುವಂತ ಎಲ್ಲ ನನ್ನ ಶಿಕ್ಷಕ ಬಳಗಕ್ಕೆ ಮತ್ತೊಮ್ಮೆ ಇವೆಲ್ಲ ಕ್ಲಾಸ್ಗಳನ್ನ ವೀಕ್ಷಣೆ ಮಾಡ್ರಿ. ನಿಮಗೂ ಅದರ ಲಾಭ ಸಿಗಲಿ, ನನಗೂ ಅದರ ಲಾಭ ಸಿಗಲಿ. ಎಲ್ಲರೂ ಮುಂದಿನ ಭವಿಷ್ಯತ್ತಿನ ಬದುಕನ್ನು ಚೆನ್ನಾಗಿ ಕಟ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮಸ್ಕಾರ ಹೇಳ್ತಾ ಶುಭ ಸಂಜೆ, ಧನ್ಯವಾದಗಳು.